RCB ಸಂಭ್ರಮಾಚರಣೆ ವೇಳೆ ಆದಂಥ ಕಾಲ್ತುಳಿತ ಪ್ರಕರಣ ಇದೀಗ ಆಡಳಿತ ಪಕ್ಷ ಮತ್ತು BJP ಜೊತೆಗೆ ವಿರೋಧ ಪಕ್ಷಗಳ ನಡುವೆ ಇದು ದೊಡ್ಡ ಮಟ್ಟದಲ್ಲಿ ಜಟಾಪಟಿಗೆ ಕಾರಣ ಆಗಿದೆ. ಜೊತೆಗೆ ಇವತ್ತು ಏನೋ ವಿಪಕ್ಷ BJP ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೆ DCM DK ಶಿವಕುಮಾರ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬೃಹತ್ ಪ್ರತಿಭಟನೆ ಕೂಡ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಲಕ್ಷ್ಮಣ್ ಸವದಿ ಇದ್ದಾರೆ, ಕಾಂಗ್ರೆಸ್ನ ಶಾಸಕರು, ಹಾಗೆ ಮಾಜಿ ಸಚಿವರು ಕೂಡ ಹೌದು. ಅವನ್ನೇ ಮಾತಾಡ್ತಾ ಹೋಗೋಣ. ಸರ್, ಕಾಲ್ತುಳಿತ ಪ್ರಕರಣ ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು ವಿರೋಧ ಪಕ್ಷದ ನಡುವೆ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಈಗ DCM ಮತ್ತು CM ಇಬ್ಬರು ಕೂಡ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ BJP ಅವರು. ಬ್ರದರ್, ನಾನು ಎಲ್ಲ ಹೇಳೋಕ್ಕಿಂತ ಮುಂಚೆ ನೀನೇನೇ ಒಂದು ಮಾತು ಹೇಳಿಬಿಟ್ಟು ಈಗ ರಾಜಕೀಯ ಜಟಾಪಟಿ ಅಂತ ಹೇಳ್ಬಿಟ್ಟಲ್ಲ, ಇನ್ನು ನಾನೇನು ಹೇಳೋಕ್ಕಾಗತ್ತೆ? ಇದು ರಾಜಕೀಯ ಜಟಾಪಟಿ ಅಷ್ಟೇ. ಇದು ರಾಜಕೀಯಗೋಸ್ಕರ ಅವರೆಲ್ಲ ಹೇಳ್ತಕ್ಕಂಥದ್ದು. ಆಯಿತು, ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರಲ್ಲ ವಿರೋಧ ಪಕ್ಷದವರು. ಹಂಗಾದರೆ ವಿಮಾನ ದುರಂತದ ಆಗಿರ್ತಕ್ಕಂಥದ್ದು ಗುಜರಾತದ ಪ್ರಧಾನಮಂತ್ರಿಗಳ ರಾಜ್ಯದಲ್ಲೇ ಆಗಿರ್ತಕ್ಕಂಥ ವಿಮಾನ ದುರಂತದಲ್ಲಿ ಅವ್ರಿಗೆ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ಅವರು ತಮ್ಮ ಪಕ್ಷದ ಮುಖಂಡರಿಗೆ. ಇಲ್ಲಿ ನಾವು ಇವ್ರನ್ನ ಕೇಳ್ತಾ ಇದ್ದೀವಿ, ಅದಕ್ಕಿಂತ ಮುಂಚೆ ನೀವು ರಾಜೀನಾಮೆ ಕೊಟ್ಬಿಡಿ ಅಂತ ಕಿಶನ್ ಹೇಳ್ಬೇಕಲ್ಲ. ಅವರು ಬಹಿರಂಗ ಸವಾಲಾಗ್ತಿದ್ದೀರಿ. ಅವ್ರು ಆ ರೀತಿ ಕೇಳಿದಾಗ ಸವಾಲು ಪ್ರಶ್ನೆ ಅಲ್ಲ. ನಾನು ಹೇಳೋದು ಏನಂದರೆ, ನೀವು ಇನ್ನೊಬ್ಬರಿಗೆ ಕೇಳಬೇಕಾದಾಗ ನಿಮ್ಮಲ್ಲಿ ಆ ಗುಣಮಟ್ಟ ಇರಬೇಕಲ್ಲ, ಆ ಒಂದು ಸಿದ್ಧಾಂತ ನಿಮ್ಮಲ್ಲಿ ಇರಬೇಕಲ್ಲ. ಅದು ವಿಮಾನ ದುರಂತದಲ್ಲಿ 241 ಜನ ತೀರೋದ್ರು, ಹಾಸ್ಟೆಲ್ದಾಗ ಇರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ತೀರೋದ್ರು, 300 ಸಮೀಪ ಬಂದಿದೆ. ಹಂಗಾದರೆ ನೀವು ಅಲ್ಲಿ ರಾಜೀನಾಮೆ ಕೊಟ್ಟು ಇಲ್ಲಿ ಕೇಳ್ತೀರಾ? ಹಂಗಾರೆ ವಿಮಾನಯಾನ ಸಚಿವರು ರಾಜೀನಾಮೆ ಕೊಡಿಸ್ತೀರಾ? ಪ್ರಶ್ನೆ ಮಾಡ್ತಾಯಿದ್ದೀರಿ. ನೋಡಿ, ನೀವು ಪ್ರತಿಪಕ್ಷ ಕೆಲಸ ಮಾಡೋದು ಮೊದಲು ರೂಢಿ ಮಾಡ್ಕೊಳ್ಳಿ. ವಿರೋಧ ಪಕ್ಷ ಕೆಲಸ ಮಾಡೋದು ಬೇಡ. ನಿಮ್ಮ ತಲೆ ಒಳಗೆ ವಿರೋಧ ಪಕ್ಷ ಅನ್ನೋದು ಇದೆ, ಆ ವಿರೋಧ ಪಕ್ಷ ಅನ್ನೋದಂಥ ತಲೆ ಒಳಗಿನ ತೆಗೀರಿ. ಪ್ರತಿಪಕ್ಷ ಅಂತೇಳಿ ಇಟ್ಕೊಳ್ಳಿ. ಯಾವುದಕ್ಕೆ ವಿರೋಧ ಮಾಡಬೇಕು, ಯಾವುದಕ್ಕೆ ವಿರೋಧ ಮಾಡಬಾರ್ದು ಅನ್ನೋ ಅಂಥದ್ದು ಒಂದು ಮಾನದಂಡ ಆದ್ರೂ ಕನಿಷ್ಠ ಇಟ್ಕೊಳ್ಳಿ. ಜನ ನಿಮ್ಮನ್ನು ನಂಬಲ್ಲ. ಇಂಥ ಪ್ರತಿಯೊಂದಕ್ಕೂ ರಾಜೀನಾಮೆ ಕೊಡಿ, ಪ್ರತಿಯೊಂದಕ್ಕೆಲ್ಲ ರಾಜೀನಾಮೆ ಕೊಡಿ ಅಂತ ನೀವು ಕೇಳ್ಕೊತ ಹೋದರೆ ಇವರು ಕಂಠಪಾಠ ಮಾಡಿದಾರೆ ಅಂತ ಜನ ಮಾತಾಡ್ತಾರೆ. ನಿಮಗೆ ಜನರು ವಿಶ್ವಾಸ ಮೂಡಬೇಕ್ರಿ ನಿಮ್ಮ ಮೇಲೆ. ಜನರಿಗೆ ವಿಶ್ವಾಸ ಮೂಡುವಂಥ ಪ್ರತಿಪಕ್ಷ ಕೆಲಸ ಮಾಡಿ. ನೀವು ಬರೀ ಡಾಂಬಿಕವಾಗಿ ಮಾಡೋದಲ್ಲ ಅದು. ವಿರೋಧ ಪಕ್ಷವಾಗಿ ಸರಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿರ್ತಾವಾಗಿದ್ರೆ ಎಲ್ಲೊಂದು ಕಡೆ ವೈಫಲ್ಯ ಕಾಣ್ತಾ ಇದೆ ಏನಾದರೂ ವಿರೋಧ ಪಕ್ಷದಲ್ಲಿ ಕೂಡ? ವೈಫಲ್ಯ ಅಲ್ಲ, ಅಲ್ಲಿ ಫಲಾನೇ ಇಲ್ಲ. ವೈಫಲ್ಯ ಎಲ್ಲಿಂದ ತರ್ತೀರಿ ನೀವು? ಎಲ್ಲೈತೆ ಅವರಲ್ಲಿ? ಯಾವುದಿದೆ? ಅವರು ವಿರೋಧ ಪಕ್ಷಕ್ಕೆ ಏನು ಕೆಲಸ ಮಾಡ್ತಾಯಿದ್ದಾರೆ? ನಿಮ್ಮ ಜೊತೆ ಇದ್ರು ಆರ್ ಅಶೋಕ್ ಅವರೇ ಇವತ್ತು ನಿಮ್ಮ ಜೊತೆ ಇದ್ದವರೇ ಇವತ್ತು ವಿರೋಧ ಪಕ್ಷ ನಾಯಕರಾಗಿರ್ತಾರೆ. ಇದ್ರೆ ಏನಾಯ್ತು? ಇನ್ನು ನನ್ನ ಜೊತೆಗಿದ್ದವ್ರು ಎಲ್ಲರೂ ಒಳ್ಳೆಯವರು ಕೆಟ್ಟವರು ಅಂತ ಹೇಳೋಕ್ಕಾಗುತ್ತಾ? ಅವ್ರ ಕರ್ತವ್ಯಗಳನ್ನು ಅವ್ರು ಮಾಡಬೇಕಲ್ಲ. ನೀವು ಪ್ರತಿಯೊಂದಕ್ಕೆಲ್ಲ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ ಅಂತಂದರೆ ನೀವು ಬಾಯ್ಪಾಟ್ ಮಾಡ್ಕೊಂಡು ಕೂತೀರಿ, ರಾಜೀನಾಮೆ ಕೊಡ್ರಿ ಅಂತೇಳಿ. ನಿಮ್ಮ ಕೇಂದ್ರ ಸರ್ಕಾರದ ಅದಲ್ಲಿ ಮತ್ತೆ ಆಯಿತು. ಈಗ ಅಶೋಕ್ ಅವರಾಗಲಿ ಬೊಮ್ಮಾಯಿ ಅವರಾಗಲಿ ಈ ರಾಜ್ಯದಾಗ ಆಡಳಿತ ಮಾಡಿದಾರಲ್ಲ, ಒಂದು ಘಟನೆ ಆಯ್ತಲ್ಲ ಅವಾಗ. ಆಯ್ತಿಲ್ಲ? ಯಾವ ಘಟನೆ? ಯಾವ ಘಟನೆ ಅಂತ ಅವರು ಪದೇ ಪದೇ ಹೇಳ್ಕೊತಿರ್ತಾರಲ್ಲ. ನೀವೇನು ಮಾಡಿದ್ರಿ ಅವಾಗ? ಬಸನಗೌಡ್ರನ್ನ ಕೇಳಿ ಚೆನ್ನಾಗಿ ಹೇಳ್ತಾರೆ ಅವರು, ಯತ್ನಾಳ್ ಅವ್ರನ್ನ. ಆವಾಗ ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿಗಳಿದ್ರಲ್ಲ, ಹೋಮ್ ಮಿನಿಸ್ಟರ್ ಯಾರಿದ್ರು? KG ಹಳ್ಳಿ GD ಹಳ್ಳಿ ಆದಾಗ. ಮತ್ತು ಅವಾಗ ಏನು ಮಾಡಿರಿ ನೀವು? ರಾಜೀನಾಮೆ ಕೊಟ್ರೆ? ನೋಡಿ, ಅಧಿಕಾರ ಇದ್ದಾಗ ಒಂದು ಮಾತಾಡೋದು, ಅಧಿಕಾರ ಇಲ್ಲದಾಗ ಒಂದು ಮಾತಾಡೋದು ನಿಮಗೆ ಇವ್ರಿಗೆ ಯಾರಿಗೂ ಶೋಭೆ ತರಲ್ಲ. ಸ್ವಲ್ಪ ಆದರೂ ರಾಜಕಾರಣದಲ್ಲಿ ಮೌಲ್ಯಗಳಂತಕ್ಕಂಥವು ಏನಿದೆಯಲ್ಲ ಅದನ್ನು ಸ್ವಲ್ಪ ಆದ್ರೂ ನಾವು ಅಳವಡಿಸ್ಕೊಂಡು ಹೋಗಬೇಕು. ಪ್ರಕರಣದಲ್ಲಿ ತಾವು ಸರ್ಕಾರವನ್ನು ಸಮರ್ಥನೆ ಮಾಡ್ಕೋತಾ ಇದ್ದೀರಿ. ಆಗಿದ್ರೆ ಎಲ್ಲೋ ಒಂದು ಕಡೆಗೆ ಎಲ್ಲೂ ವೈಫಲ್ಯಗಳೇ ಆಗಿಲ್ಲದೆ ಇಷ್ಟೊಂದು ಅಧಿಕಾರಿಗಳ ತಲೆದಂಡ ಆಯ್ತಾ ಅಂತ ಆಗಿರ್ತಕ್ಕಂಥದ್ದು ಅಚಾತುರ್ಯ. ಏನು ನಾವು ಕಾಲು ತುಳಿತ ಮಾಡಿಸ್ಬೇಕು ಅಂತೇಳಿ ಮಾಡಿದ್ದೇನು? ಏನೋ ಒಂದು RCB ಗೆದ್ದಿದೆ, ಕರ್ನಾಟಕದ ಟೀಮ್ ಗೆದ್ದಿದೆ, ಅದೊಂದು ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು. ಮಾಡದೇ ಇದ್ರೆ ಏನಂತಿದ್ರಿ? ಕರ್ನಾಟಕದ ಬಗ್ಗೆ ಇವರಿಗೆ ಗೌರವನೇ ಇಲ್ಲ ರೀ ಅಂತಿದ್ರಿ. ಅದೇ ಮುನ್ನೆಚ್ಚರಿಕೆ ಇಲ್ಲದೆ ಅಷ್ಟೊಂದು ತರಾತುರಿಯಲ್ಲಿ ಮಾಡಿದ್ದೆ ಯಾವಾಗಡಕ್ಕೆ ಕಾರಣ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರೋದು. ಸ್ವಲ್ಪ ನಮಗೆ ಅಂದಾಜು ಸಿಕ್ಕಿಲ್ಲ. ಇಷ್ಟು ಜನ ಬರ್ಬೋದು ಅಂತ ಯಾರು ನಿರೀಕ್ಷೆ ಬರ್ಬೋದು, 16,000 ಜನ ಬರ್ಬೋದು. ಒಂದು ಸಂಭ್ರಮಾಚರಣೆ ಮಾಡೋಣ, ಕರ್ನಾಟಕದ ಒಂದು ಸಿಕ್ಕಿರ್ತಕ್ಕಂಥದ್ದು ಇದೊಂದು ಸಂಭ್ರಮ ಆಚರಣೆ ಮಾಡೋಣ ಅನ್ನೋ ಅಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದು. ಲಕ್ಷಾಂತರ ಜನ ಏಕಕಾಲಕ್ಕೆ ಅದು ಫ್ಲಡ್ ಬಂದಾಗ ಇದು ಅನಿವಾರ್ಯವಾಗಿ ಆಗಿರ್ತಕ್ಕಂಥದ್ದು. ಇದರ ಬಗ್ಗೆ ವಿಷಾದ ಇದೆ. ಇದು ಯಾರೇ ಪರ್ಪಸ್ ಮಾಡಿರ್ತಕ್ಕಂಥದ್ದಲ್ಲ. ಏನು ಪಾಪ ಅವರು ಸಾಯಿಗೋಸ್ಕರ ಬಂದಿದ್ರು? ಅವ್ರು ಏನಾದರೂ ಪ್ರಾಣ ಕೊಡಬೇಕು ಅಂತ ಬಂದಿದ್ರ?
ಅವರು ಸಹಜವಾಗಿ ಬಂದಿರೋದು ನೋಡೋದು, ಸಂಭ್ರಮಾಚರಣೆ ಮಾಡಬೇಕು ಅಂತ ಸದುದ್ದೇಶದಿಂದ ಬಂದಿರತಕ್ಕಂಥದ್ದಕ್ಕೆ ಇದನ್ನು ಬಣ ಕಟ್ತಾ ಇದ್ದಾರೆ. ಈ ಖಾಸಗಿಯ ಕೂತಾಗ ಏನು ಹೇಳ್ತಾರೋ, ಯಾರಿದ್ರು ಆಯ್ತೈತೆ ಬಿಡ್ರಿ, ಆದರೆ ನಾವು ವಿರೋಧ ಪಕ್ಷವಾಗಿ ಮಾಡಬೇಕಾಗುತ್ತೆ, ಮಾಡ್ತೀವಿ ಅಂತ ಹೇಳ್ತಾರೆ. ಇದೊಂದು ಹೊರಗೆ ಡಾಂಬಿಕವಾಗಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಡಾಂಬಿಕವಾಗಿ ಮಾಡೋದು ಬೇಡ. ಸುಮ್ಮನೆ ನಿಮ್ಮ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಲೋಪದೋಷಗಳು ಆಗಿದ್ದಾವೆ. ಇದು ಆಗಿಲ್ಲೇನು? ನೀವು ಒಟ್ಟು CM DCM ಅವ್ರನ್ನ ಬಿಟ್ಕೊಳಕ್ಕೆ ತಯಾರಿಲ್ಲ ಆಗಿದ್ದಾರೆ ತಾವು ಈ ಪ್ರಕರಣದಲ್ಲಿ. ಪಕ್ಷಗಳ CM DCM ಏನು ಇಷ್ಟು ಜನರಿಗೆ ಆಹ್ವಾನ ಕೊಟ್ಟಿದ್ರ? ಬಂದು ಇಲ್ಲಿ ಬಂದು ತುಳಿದಾಟಕ್ಕೆ ಒಳಗಾಗಿ ಬಿದ್ದು ಸಾಯಿರಿ ಅಂತ ಹೇಳಿದ್ರ? DCM ಅವರು ಹೋಗಿ ಕರ್ಕೊಂಡ್ಬರ್ತಾರೆ, ಎಷ್ಟೋ ಪ್ರೋಟೋಕಾಲ್ಗಳನ್ನೆಲ್ಲ ಉಲ್ಲಂಘನೆ ಆಗಿರ್ತಕ್ಕಂಥ. ತಪ್ಪೇನು ತಪ್ಪಾಗಿಲ್ಲ ಆಗಿದ್ರೆ ಇಲ್ಲಿ ಏನು ತಪ್ಪಾಗಿದೆ? ನಿನ್ನ ಕರ್ನಾಟಕದಾಗ ಕನ್ನಡಿಗನಾಗಿ ನೀನು ಹೇಳಪ್ಪ, ಏನು ತಪ್ಪಾಗಿದೆ? ಕನ್ನಡಿಗ ಆಟಗಾರ ಯಾರು ಇಲ್ಲ, RCB ಅವ್ರನ್ನ ಕರ್ಕೊಂಡ್ಬಂದು ಸಂಭ್ರಮಾಚರಣೆ ಮಾಡುವಂಥದ್ದು ಇತ್ತ ಅಂತ. ಉಪಮುಖ್ಯಮಂತ್ರಿ ಆಗಿದ್ದರೆ ನೀನೇನು ಮಾಡ್ತಿದ್ದಿ? ಏನು ಮಾಡ್ತಿದ್ದಿ? ಖಂಡಿತವಾಗ್ಲೂ ನಾವು ಅಷ್ಟು ನಿನಗೇನು ಕಾಲಜ್ಞಾನ ಗೊತ್ತಿತ್ತ ನಿನಗೆ? ಇದು ಮುಂದೆ ಹಿಂಗೆ ಆಗುತ್ತೆ ಅಂತೇಳಿ ನಿನಗೇನು? ತರಾತುರಿಯಲ್ಲಿ ಏಕಾಏಕಿಯಾಗಿ ಒಂದೇ ದಿನದಲ್ಲಿ ಇಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ ಅವಶ್ಯಕತೆ ಇತ್ತ ಅಂತಕ್ಕಂಥದ್ದು. ಆದಮೇಲೆ ಎಲ್ಲರೂ ಹಿಂಗೆ ಹೇಳೋದೇ ತಪ್ಪಾದಾಗ ಅದು ಏನಂತಾರಲ್ಲ, ಆಣಿ ಬಿದ್ದಾಗ ಆಳಿಗೊಂದು ಕಲ್ಲು ಅಂತೇಳಿ, ಅದು ಆಣಿ ಗೆದ್ದಾಗ ಮೆರೆಸೋದು ಹಿಂಗೆ ಇದು. ಒಟ್ಟಾರೆಯಾಗಿ ತಾವು CM DCM ಬಿಟ್ಕೊಡಕ್ಕೆ ತಯಾರಿಲ್ಲ ಆಗಿದ್ರೆ ಸೌದಿ ಅವರು. ಏಕೆಂದ್ರೆ ಅಲ್ಲ, ಈ ದೊಡ್ಡ ಮಟ್ಟದಲ್ಲಿ ವಿರೋಧ ಇದ್ದಿದೆ. ಕೇವಲ ಯಾರೋ ಒಬ್ಬ ಶಾಸಕರು ಯಾರು ಹೇಳ್ತಂಥದ್ದಲ್ಲ, ಇಡೀ ವಿರೋಧ ಪಕ್ಷ ಮುಗಿಬಿದ್ದಿದೆ. ಇಲ್ಲಿ ತರಾತುರಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಸಂಭ್ರಮಾಚರಣೆ ಇದ್ರ ನೈತಿಕವಾಗಿ ಅವ್ರಿಗೆ ಕೆಲಸ ಇಲ್ಲ ರೀ ಬೇರೆ ಮಾಡಲಿಕ್ಕೆ. ಅವ್ರಿಗೇನು ಕೆಲಸ ಇದೆ? ಮಳೆಯಾಗಿದೆ, ಬೆಳೆ ಬರ್ತಾ ಇದೆ, ಚೆನ್ನಾಗಾಗಿದೆ, ರಾಜ್ಯ ಸೌಖ್ಯದಲ್ಲಿದೆ. ಇನ್ನು ಅವ್ರಿಗೇನು ಮಾಡಂತೀರಿ? ಇದೊಂದು ಸಿಕ್ಕಿರ್ತಕ್ಕಂಥದ್ದನ್ನು ಇದನ್ನು ಟಮತೆ ಬಾರಿಸ್ತಾ ಹೋಗ್ತಾರೆ. ಜಿಲ್ಲಾ ಮಟ್ಟಕ್ಕೆ ಮಾಡ್ತೀರಿ, ಆಯ್ತು ತಾಲೂಕು ಮಟ್ಟಕ್ಕೆ ಮಾಡಿರಿ, ಕ್ಷೇತ್ರ ಮಟ್ಟಕ್ಕೆ ಮಾಡಿರಿ, ಯಾರು ಬೇಡ ಅಂತಾರೆ? ನಿಮ್ಮ ಕೆಲಸನೇ ಇಲ್ಲಲ್ಲ ಬೇರೆ, ಇದನ್ನೇ ಮಾಡಬೇಕು, ಮಾಡ್ಕೋತೀರಿ. ಎಸ್ ಸರ್, ಇದಿಷ್ಟು ಲಕ್ಷ್ಮಣ ಸವದಿ ಅವರ ಮಾತು. ಒಂದು BJP ಅವರ ಹೋರಾಟಕ್ಕೆ ಈಗ ಒಂದು ಕೌಂಟರನ್ನು ಕೊಟ್ಟಿದ್ದಾರೆ. ಗುಜರಾತಲ್ಲಿ ಆಗಿದ್ರೆ ವಿಮಾನ ಅವಘಡ ಆಯಿತು, ಹಾಗಿದ್ರೆ ಇಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ DK ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಅವರು ರಾಜೀನಾಮೆನ ಕೇಳುವಂಥ BJP ಅವರು ಯಾಕೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಆದಂತಹ ಘಟನೆಗೆ ನಾವು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆಯನ್ನು ಯಾಕೆ ಕೇಳಬಾರ್ದು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಜೊತೆಗೆ ಕಾಲ್ತುಳಿತ ಪ್ರಕರಣವನ್ನು ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಕೊಡೋದು ತಯಾರಿಲ್ಲ ಸೌದಿ ಅವರು, ಮತ್ತು ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಸರ್ಕಾರವನ್ನು ಕೂಡ ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರಕರಣದಲ್ಲಿ ತಾವು ಸರ್ಕಾರವನ್ನು ಸಮರ್ಥನೆ ಮಾಡ್ಕೋತಾ ಇದ್ದೀರಿ. ಆಗಿದ್ರೆ ಎಲ್ಲೋ ಒಂದು ಕಡೆಗೆ ಎಲ್ಲೂ ವೈಫಲ್ಯಗಳೇ ಆಗಿಲ್ಲದೆ ಇಷ್ಟೊಂದು ಅಧಿಕಾರಿಗಳ ತಲೆದಂಡ ಆಯ್ತಾ ಅಂತ ಆಗಿರ್ತಕ್ಕಂಥದ್ದು ಅಚಾತುರ್ಯ. ಏನು ನಾವು ಕಾಲು ತುಳಿತ ಮಾಡಿಸ್ಬೇಕು ಅಂತೇಳಿ ಮಾಡಿದ್ದೇನು? ಏನೋ ಒಂದು RCB ಗೆದ್ದಿದೆ, ಕರ್ನಾಟಕದ ಟೀಮ್ ಗೆದ್ದಿದೆ, ಅದೊಂದು ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು. ಮಾಡದೇ ಇದ್ರೆ ಏನಂತಿದ್ರಿ? ಕರ್ನಾಟಕದ ಬಗ್ಗೆ ಇವರಿಗೆ ಗೌರವನೇ ಇಲ್ಲ ರೀ ಅಂತಿದ್ರಿ. ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಅಷ್ಟೊಂದು ತರಾತುರಿಯಲ್ಲಿ ಮಾಡಿದ್ದೆ ಅವಘಡಕ್ಕೆ ಕಾರಣ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರೋದು. ಸ್ವಲ್ಪ ನಮಗೆ ಅಂದಾಜು ಸಿಕ್ಕಿಲ್ಲ. ಇಷ್ಟು ಜನ ಬರ್ಬೋದು ಅಂತ ಯಾರು ನಿರೀಕ್ಷೆ ಬರ್ಬೋದು, 16,000 ಜನ ಬರ್ಬೋದು. ಒಂದು ಸಂಭ್ರಮಾಚರಣೆ ಮಾಡೋಣ, ಕರ್ನಾಟಕದ ಒಂದು ಸಿಕ್ಕಿರ್ತಕ್ಕಂಥದ್ದು ಇದೊಂದು ಸಂಭ್ರಮ ಆಚರಣೆ ಮಾಡೋಣ ಅನ್ನೋವಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದು. ಲಕ್ಷಾಂತರ ಜನ ಏಕಕಾಲಕ್ಕೆ ಅದು ಫ್ಲಡ್ ಬಂದಾಗ ಇದು ಅನಿವಾರ್ಯವಾಗಿ ಆಗಿರ್ತಕ್ಕಂಥದ್ದು. ಇದರ ಬಗ್ಗೆ ವಿಷಾದ ಇದೆ. ಇದು ಯಾರೇ ಪರ್ಪಸ್ ಮಾಡಿರ್ತಕ್ಕಂಥದ್ದಲ್ಲ. ಏನು ಪಾಪ ಅವರು ಸಾಯಿಗೋಸ್ಕರ ಬಂದಿದ್ರು, ಅವ್ರು ಏನಾದರೂ ಪ್ರಾಣ ಕೊಡಬೇಕಂತ ಬಂದಿದ್ರೆ? ಅವರು ಸಹಜವಾಗಿ ಬಂದಿರೋದು ನೋಡೋದು, ಸಂಭ್ರಮಾಚರಣೆ ಮಾಡಬೇಕು ಅಂತ ಸದುದ್ದೇಶದಿಂದ ಬಂದಿರತಕ್ಕಂಥದ್ದಕ್ಕೆ ಇದನ್ನು ಬಣ ಕಟ್ತಾ ಇದ್ದಾರೆ. ಈ ಖಾಸಗಿಯ ಕೂತಾಗ ಏನು ಹೇಳ್ತಾರೋ, ಯಾರಿದ್ರು ಆಯ್ತೈತೆ ಬಿಡ್ರಿ, ಆದರೆ ನಾವು ವಿರೋಧ ಪಕ್ಷವಾಗಿ ಮಾಡಬೇಕಾಗುತ್ತೆ, ಮಾಡ್ತೀವಿ ಅಂತ ಹೇಳ್ತಾರೆ. ಇದೊಂದು ಹೊರಗೆ ಡಾಂಬಿಕವಾಗಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಡಾಂಬಿಕವಾಗಿ ಮಾಡೋದು ಬೇಡ. ಸುಮ್ಮನೆ ನಿಮ್ಮ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಲೋಪದೋಷಗಳು ಆಗಿದ್ದಾವೆ. ಇದು ಆಗಿಲ್ಲೇನು? ನೀವು ಒಟ್ಟು CM DCM ಅವ್ರನ್ನ ಬಿಟ್ಕೊಳಕ್ಕೆ ತಯಾರಿಲ್ಲ ಆಗಿದ್ದಾರೆ ತಾವು ಈ ಪ್ರಕರಣದಲ್ಲಿ. ಪಕ್ಷಗಳ CM DCM ಏನು ಇಷ್ಟು ಜನರಿಗೆ ಆಹ್ವಾನ ಕೊಟ್ಟಿದ್ರ? ಬಂದು ಇಲ್ಲಿ ಬಂದು ತುಳಿದಾಟಕ್ಕೆ ಒಳಗಾಗಿ ಬಿದ್ದು ಸಾಯಿರಿ ಅಂತ ಹೇಳಿದ್ರ? DCM ಅವರು ಹೋಗಿ ಕರ್ಕೊಂಡ್ಬರ್ತಾರೆ, ಎಷ್ಟೋ ಪ್ರೋಟೋಕಾಲ್ಗಳನ್ನೆಲ್ಲ ಉಲ್ಲಂಘನೆ ಆಗಿರ್ತಕ್ಕಂಥ. ತಪ್ಪೇನು? ತಪ್ಪಾಗಿಲ್ಲ ಆಗಿದ್ರೆ ಇಲ್ಲಿ ಏನು ತಪ್ಪಾಗಿದೆ? ನಿನ್ನ ಕರ್ನಾಟಕದಾಗ ಕನ್ನಡಿಗನಾಗಿ ನೀನು ಹೇಳಪ್ಪ, ಏನು ತಪ್ಪಾಗಿದೆ? ಕನ್ನಡಿಗ ಆಟಗಾರ ಯಾರು ಇಲ್ಲ, RCB ಅವ್ರನ್ನ ಕರ್ಕೊಂಡ್ಬಂದು ಸಂಭ್ರಮಾಚರಣೆ ಮಾಡುವಂಥದ್ದು ಇತ್ತ ಅಂತ. ಉಪಮುಖ್ಯಮಂತ್ರಿ ಆಗಿದ್ದರೆ ನೀನೇನು ಮಾಡ್ತಿದ್ದಿ? ಖಂಡಿತವಾಗ್ಲೂ ನಾವು ಅಷ್ಟು ನಿನಗೇನು ಕಾಲಜ್ಞಾನ ಗೊತ್ತಿತ್ತ ನಿನಗೆ? ಇದು ಮುಂದೆ ಹಿಂಗೆ ಆಗುತ್ತೆ ಅಂತೇಳಿ ನಿನಗೇನು? ತರಾತುರಿಯಲ್ಲಿ ಏಕಾಏಕಿಯಾಗಿ ಒಂದೇ ದಿನದಲ್ಲಿ ಇಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ ಅವಶ್ಯಕತೆ ಇತ್ತ ಅಂತಕ್ಕಂಥದ್ದು. ಆದಮೇಲೆ ಎಲ್ಲರೂ ಹಿಂಗೆ ಹೇಳೋದೇ ತಪ್ಪಾದಾಗ ಅದು ಏನಂತಾರಲ್ಲ, ಆಣಿ ಬಿದ್ದಾಗ ಆಳಿಗೊಂದು ಕಲ್ಲು ಅಂತೇಳಿ, ಅದು ಆಣಿ ಗೆದ್ದಾಗ ಮೆರೆಸೋದು
ಹಿಂಗೆ ಇದು. ಒಟ್ಟಾರೆಯಾಗಿ ತಾವು CM DCM ಬಿಟ್ಕೊಡಕ್ಕೆ ತಯಾರಿಲ್ಲ ಆಗಿದ್ರೆ ಸೌದಿ ಅವರು, ಏಕೆಂದ್ರೆ ಅಲ್ಲ ಈ ದೊಡ್ಡ ಮಟ್ಟದಲ್ಲಿ ವಿರೋಧ ಇದ್ದಿದೆ. ಕೇವಲ ಯಾರೋ ಒಬ್ಬ ಶಾಸಕರು ಯಾರು ಹೇಳ್ತಂಥದ್ದಲ್ಲ, ಇಡೀ ವಿರೋಧ ಪಕ್ಷ ಮುಗಿಬಿದ್ದಿದೆ. ಇಲ್ಲಿ ತರಾತುರಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಸಂಭ್ರಮಾಚರಣೆ, ಇದ್ರ ನೈತಿಕವಾಗಿ ಅವ್ರಿಗೆ ಕೆಲಸ ಇಲ್ಲ ರೀ ಬೇರೆ ಮಾಡಲಿಕ್ಕೆ. ಅವ್ರಿಗೇನು ಕೆಲಸ ಇದೆ? ಮಳೆಯಾಗಿದೆ, ಬೆಳೆ ಆಗಿದೆ, ಬರ್ತಾ ಇದೆ, ಚೆನ್ನಾಗಾಗಿದೆ, ರಾಜ್ಯ ಸೌಖ್ಯದಲ್ಲಿದೆ. ಇನ್ನು ಅವ್ರಿಗೇನು ಮಾಡಂತೀರಿ? ಇದೊಂದು ಸಿಕ್ಕಿರ್ತಕ್ಕಂಥದ್ದನ್ನು ಇದನ್ನು ತಮಟೆ ಬಾರಿಸ್ತಾ ಹೋಗ್ತಾರೆ. ಜಿಲ್ಲಾ ಮಟ್ಟಕ್ಕೆ ಮಾಡ್ತೀರಿ, ಆಯ್ತು ತಾಲೂಕು ಮಟ್ಟಕ್ಕೆ ಮಾಡಿರಿ, ಕ್ಷೇತ್ರ ಮಟ್ಟಕ್ಕೆ ಮಾಡಿರಿ, ಯಾರು ಬೇಡ ಅಂತಾರೆ? ನಿಮ್ಮ ಕೆಲಸನೇ ಇಲ್ಲಲ್ಲ ಬೇರೆ, ಇದನ್ನೇ ಮಾಡಬೇಕು, ಮಾಡ್ಕೋತೀರಿ. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಲಕ್ಷ್ಮಣ ಸವದಿ ಅವರ ಮಾತು. ಒಂದು BJP ಅವರ ಹೋರಾಟಕ್ಕೆ ಈಗ ಒಂದು ಕೌಂಟರನ್ನು ಕೊಟ್ಟಿದ್ದಾರೆ. ಗುಜರಾತಲ್ಲಿ ಆಗಿದ್ರೆ ವಿಮಾನ ಅವಘಡ ಆಯಿತು, ಹಾಗಿದ್ರೆ ಇಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ DK ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೇಳುವಂಥ BJP ಅವರು ಯಾಕೆ ಅಹಮದಾಬಾದ್ನಲ್ಲಿ ಆದಂತಹ ಘಟನೆಗೆ ನಾವು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆಯನ್ನು ಯಾಕೆ ಕೇಳಬಾರ್ದು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಜೊತೆಗೆ ಕಾಲ್ತುಳಿತ ಪ್ರಕರಣವನ್ನು ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಿಟ್ಕೊಡೋದು ತಯಾರಿಲ್ಲ ಸೌದಿ ಅವರು, ಮತ್ತು ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಸರ್ಕಾರವನ್ನು ಕೂಡ ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.